ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಎಷ್ಟೊಂದು ದಿವಸ ಆಗಿತ್ತು ವ್ಲಾಗ್ ಹಾಕಿ, ಆಲ್ಮೋಸ್ಟ್ 1 ವೀಕ್ ಆಗಿತ್ತು. ನನಗೂ ಹುಷಾರಿಲ್ಲ, ರೂಪೇಶ್ಗೆ ಸಡನ್ ಆಗಿ ಹುಷಾರಿಲ್ಲದಂಗೆ ಆಗಿ ಎಮರ್ಜೆನ್ಸಿಯಲ್ಲಿ ನಾವು ಅಡ್ಮಿಟ್ ಮಾಡೋ ಹಾಗೆ ಕೂಡ ಆಯಿತು. ಏನಾಯಿತು ಏನು ಅಂತ ಇವತ್ತಿನ ವ್ಲಾಗಲ್ಲಿ ಡೀಟೇಲ್ ಆಗೆಲ್ಲ ಹೇಳ್ತೀನಿ. ಮೊದಲೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ನ ನೋಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಬನ್ನಿ, ಇವತ್ತು ನಾನು ರೆಡಿ ಆಗಿಬಿಟ್ಟು ಸೈಟ್ ಹತ್ರ ಹೋಗೋಕ್ಕೂ ಮುಂಚೆ ದುವೀರ್ನ ಸ್ಕೂಲಲ್ಲಿ ಡ್ರಾಪ್ ಮಾಡಿ ಸೈಟ್ ಹತ್ರ ಸರ್ಜಾಪುರಕ್ಕೆ ಬಂದೆ. ಸ್ವಲ್ಪ ಸ್ಟೀಲ್ ಚೆಕಿಂಗ್ಸ್ ಎಲ್ಲ ಇತ್ತು. ಅದಾಗೋಷ್ಟರಲ್ಲೇ ಬೂಮ್ ಕೂಡ ಬಂತು. ಇದನ್ನ ಬೂಮ್ ಅಂತ ಕರಿತೀವಿ. ಇದು ಕಾಂಕ್ರೀಟ್ನ ಪಂಪ್ ಮಾಡಿ ಸಪ್ಲೈ ಮಾಡುತ್ತೆ. ಯೂಶಲಿ ಕಮ್ಮಿ ಕ್ವಾಂಟಿಟಿ ಇದ್ರೆ ಅಥವಾ ಹೈಟ್ ಕಮ್ಮಿ ಇದ್ರೆ ನಾರ್ಮಲ್ ಪಂಪಲ್ಲೇ ನಾವು ಪಂಪ್ ಮಾಡ್ಕೊಳ್ತೀವಿ. ಈ ಥರ ಬೂಮ್ ಏನಂದ್ರೆ ಜಾಸ್ತಿ ಕ್ವಾಂಟಿಟಿ ಇರೋವಾಗ, ಅಕಸ್ಮಾತ್ ಹೈಟ್ ಜಾಸ್ತಿ ಇರೋವಾಗ, ಲೇಬರ್ಸ್ ನಮಗೆ ಮ್ಯಾನ್ ಪವರ್ ಕಮ್ಮಿ ಇರೋವಾಗ ಇದನ್ನ ಯೂಸ್ ಮಾಡ್ತೀವಿ. ಬಟ್ ಇದು ತುಂಬಾ ಕಾಸ್ಟ್ಲಿ. ಇದನ್ನ ಯೂಸ್ ಮಾಡೋದ್ರಿಂದ ನಮಗೆ ಲೇಬರ್ ಅಂದ್ರೆ ಮ್ಯಾನ್ ಪವರ್ ಕಮ್ಮಿ ಆಗತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಇದು ಆಲ್ರೆಡಿ ಐ ಪ್ರೆಷರ್ಡ್ ಆಗಿರೋದ್ರಿಂದ ನಾವು ಇದರಲ್ಲಿ ವೈಬ್ರೇಟರ್ ನೀಡೋದೆಲ್ಲ ಅದೆಲ್ಲ ಯೂಸ್ ಮಾಡೋವಂಥ ಅವಶ್ಯಕತೆನೇ ಇರೋದಿಲ್ಲ. ಸಾರಿ, ನನಗೆ ಮಾತಾಡೋಕ್ಕೆ ಕೂಡ ಆಗ್ತಿಲ್ಲ. ಬಟ್ ಜಾಸ್ತಿ ದಿವಸ ಆಯಿತು ವ್ಲಾಗ್ನ ಮಾಡಿ, ಹಾಗಾಗಿ ನಿಮ್ಮ ಜೊತೆಲ್ಲ ಶೇರ್ ಮಾಡೋಣ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಪ್ಲಾಂಟಲ್ಲೇ RMC ಎಲ್ಲ ರೆಡಿ ಆಗಿಬಿಟ್ಟು ಬಂದಿರುತ್ತೆ ಕಾಂಕ್ರೀಟ್. ಇಲ್ಲಿಗೆ ಬಂದು ಜಸ್ಟ್ ಆ ಮಿಷಿನ್ ಒಳಗಡೆ ಹಾಕಿ ಪಂಪ್ ಮಾಡ್ತಾರೆ. ಪಂಪ್ ಮಾಡೋಕ್ಕೂ ಮುಂಚೆ ಆಲ್ರೆಡಿ ಪೈಪ್ಸಲ್ಲಿರೋದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಸ್ಟೀಲ್ ಚೆಕಿಂಗ್ ಕೂಡ ಆಯಿತು. ಆದಷ್ಟು ರಾ ಕ್ಲಿಪ್ಪಿಂಗ್ಸೇ ಇಟ್ಟಿರ್ತೀನಿ, ನೋಡಿ. ನೀವು ಅಕಸ್ಮಾತ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ RMCಯಲ್ಲಿ ಪರ್ಚೇಸ್ ಮಾಡಬೇಕಾ ಅಥವಾ ನಾರ್ಮಲ್ ಮಿಕ್ಸಿಂಗ್ ಮ್ಯಾನ್ಯುಯಲ್ ಮಿಕ್ಸಿಂಗ್ ಮಾಡಿ ಹಾಕಬೇಕಾ ಅಂತಂದರೆ RMC ಚೂಸ್ ಮಾಡಿ. ತುಂಬಾ ಅಕ್ಯುರೇಟ್ ಆಗಿರುತ್ತೆ. ಆಮೇಲೆ ಇದರಲ್ಲಿ ಏನಪ್ಪಾ ಅಂತಂದರೆ ಎಲ್ಲ ಮಿಷಿನ್ ಮಿಕ್ಸಿಂಗ್ ಆಗಿರೋದ್ರಿಂದ ಪ್ರಾಪರ್ ಮಿಕ್ಸಿಂಗ್ ಆಗುತ್ತೆ. ಕಾಸ್ಟ್ ಕೂಡ ಕಟ್ ಡೌನ್ ಆಗುತ್ತೆ. ಒಂದು 20% ಕಟ್ ಡೌನ್ ಆಗುತ್ತೆ ನೀವು ಮ್ಯಾನ್ಯುಯಲ್ ಮಾಡೋದಕ್ಕೂ ಈ ಥರ RMC ಯೂಸ್ ಮಾಡೋದಕ್ಕೂ. ಬೇಗ ಕಾಂಕ್ರೀಟಿಂಗ್ ಆಗುತ್ತೆ, ಸೆಟ್ಟಿಂಗ್ ಬೇಗ ಆಗುತ್ತೆ, ಈಸಿ ಈ ರೀತಿ. ಹಾಗಾಗಿ ನಿಮ್ಮ ಜೊತೆಲ್ಲ ಹೇಳೋಣ ಅಂದ್ಕೊಂಡೆ. ಆ್ಯಂಡ್ ಬನ್ನಿ, ಇನ್ನೂ ರಾ ಕ್ಲಿಪ್ಪಿಂಗ್ಸ್ನ ಇಡ್ತೀನಿ. ಇದೆಲ್ಲ ಆದಮೇಲೆ ರೂಪೇಶ್ಗೆ ಏನಾಯಿತು, ಲಾಸ್ಟ್ ವೀಕೆ ಮಣಿಪಾಲ್ಗೆ ಹೋಗ್ಬಿಟ್ಟು ಬಂದ್ವಿ, ಎಲ್ಲ ನಾರ್ಮಲ್ ಅಂತ ಹೇಳಿದರು, ಮತ್ತೆ ಏನಾಯಿತು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಬನ್ನಿ, ಈಗ ರಾ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೋಡಿ. ತ್ರೀ ಅವರ್ಸಲ್ಲೆಲ್ಲ ಕಾಂಕ್ರೀಟಿಂಗ್ ಕಂಪ್ಲೀಟ್ ಆಯಿತು. ಇದೆಲ್ಲ ಮುಗಿಸ್ಕೊಂಡ್ಮೇಲೆ ನಾನೆಲ್ಲ ಅಪ್ಡೇಟ್ ಮಾಡಿಬಿಟ್ಟು ನನಗೆ ಬೇರೆ ಏನೂ ವರ್ಕ್ ಇರಲಿಲ್ಲ. ಸರಿ ಅಂತ ನಾನು ಮನೆ ಕಡೆಗೆ ಹೊರಟೆ. ಮನೆಗೆ ಹೋಗೋಷ್ಟಲ್ಲೇ ನನ್ನ ತಮ್ಮ ಯದುವಿನ ಕರ್ಕೊಂಡು ಬಂದಿದ್ದ. ಅವ್ನು ಪಿಜ್ಜಾ ಬೇಕು ಅಂತ ಪಿಜ್ಜಾ ಆರ್ಡರ್ ಮಾಡಿಕೊಟ್ಟಿದ್ದೆ, ತಿನ್ನ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ಈವ್ನಿಂಗ್ ಮಳೆ ಬರ್ತಿತ್ತು. ನಮ್ಮ ಅತ್ತೆ ಆಫೀಸಿಂದ ಬರುವಾಗ ವಡೆ ಎಲ್ಲ ತೊಗೊಂಡು ಬಂದಿದ್ರು. ರೂಪೇಶು ಕೂಡ ಆಫೀಸಿಂದ ಬಂದರು. ರೂಪೇಶ್ 2 ವಡೆ ತಿಂದ್ಬಿಟ್ಟು ಫ್ಯಾಮಿಲಿ ಟೈಮ್ ಥರ ಒಳ್ಳೆ ಮೂವಿ ನೋಡಿದ್ವಿ. ಮೂವಿ ನೋಡಿ ರೂಪೇಶ್ ಮೊಸರನ್ನ ತಿನ್ಬಿಟ್ಟು ಇನ್ನು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ಯಾಟರ್ಡೆ ಎದ್ವಿ. ನಮ್ಮ ಅತ್ತೆ ರೆಡಿ ಆಗಿದ್ರು. ರೂಪೇಶ್ ಹಾಲಿಡೇ ಇತ್ತು. ನಮ್ಮ ಅತ್ತೆನ ಹೋಗಿ ಆಫೀಸಿಗೆ ಡ್ರಾಪ್ ಮಾಡಿಬಿಟ್ಟು ಬಂದರು. ಹಾಗೆಯೇ ವೇದಾಂತ್ 10th ಕಂಪ್ಲೀಟ್ ಆಯ್ತಲ್ಲ, ಒಂದು 80% ಸ್ಕೋರ್ ಮಾಡಿದ. CMR PU ಕಾಲೇಜಲ್ಲಿ ಅಡ್ಮಿಷನ್ ಕೂಡ ಆಯಿತು. ಇವತ್ತು ಅವನಿಗೆ ಯೂನಿಫಾರ್ಮ್ದು ಮೆಷರ್ಮೆಂಟ್ಸ್ ಕೊಡಬೇಕಾಗಿತ್ತು. ರೂಪೇಶ ಕರ್ಕೊಂಡು ಹೋದ್ರು. ಅಲ್ಲಿ ಹೋದ್ಮೇಲೆ ಫುಲ್ ವಾಮಿಟಿಂಗ್ ಆಯ್ತಂತೆ, ಇರೋಕ್ಕಾಗಿಲ್ಲ. ಮೆಷರ್ಮೆಂಟ್ಸು ಕೊಟ್ಟಿಲ್ಲ, ಹಂಗೆ ವಾಪಸ್ ಬಂದ್ಬಿಟ್ರು.
ಹೊಟ್ಟೆ ನೋವು ಅಂತ ಹಿಡ್ಕೊಂಡು ಒದ್ದಾಡ್ತಿದ್ರೆ ನಂಗೆ ನೋಡೋಕ್ಕಾಗಿಲ್ಲ. ಸರಿ ಓಕೆ ಅಂದ್ಬಿಟ್ಟು ಎಮರ್ಜೆನ್ಸಿಗೆ ಚಿನ್ಮಯಿ ಮಿಷನ್ ಹಾಸ್ಪಿಟ್ಲ್ ಇಲ್ಲೇ ಇಂದಿರಾನಗರಲ್ಲಿದೆ, ಅಲ್ಲಿ ಕರ್ಕೊಂಡು ಹೋದ್ವಿ. ಎಮರ್ಜೆನ್ಸಿಯಲ್ಲಿ ತೋರಿಸಿದ್ವಿ, ಅಲ್ಲೆಲ್ಲ ನೋಡಿದ್ರು. ನಾನು ಹೇಳಿದೆ ಈ ಥರ ಲಾಸ್ಟ್ ವೀಕೆ ಮಣಿಪಾಲಲ್ಲೆಲ್ಲ ಈ ಥರ ಟೆಸ್ಟ್ ಎಲ್ಲ ಮಾಡಿದ್ವಿ, ಎಲ್ಲ ನಾರ್ಮಲ್ ಬಂದಿದೆ, ತಿರ್ಗಾ ಯಾಕೆ ಹೊಟ್ಟೆ ನೋವು ಬರ್ತಾ ಇದೆ ಅಂತ. ಅವ್ರಂದ್ರು ಇದೆಲ್ಲ ನಾನು ಫೈನಲೈ ಮಾಡೋಕ್ಕಾಗಲ್ಲ, ಸೊ ನಾವೇ ಸಪ್ರೇಟಾಗಿ ಸ್ಕ್ಯಾನ್ ಮಾಡಬೇಕು ಅಂತ ಎಲ್ಲ ಸ್ಕ್ಯಾನ್ಸು ಫಸ್ಟಿಂದ ಬ್ಲಡ್ ರಿಪೋರ್ಟಿಂದ ECG ಇಂದ ಎಲ್ಲನೂ ಟೆಸ್ಟ್ ಮಾಡಿದ್ರು. ಆದಮೇಲೆ ಡಿಕ್ಲೇರ್ ಮಾಡಿದ್ರು ಇಲ್ಲ ಇವ್ರಿಗೆ ಗ್ಯಾಲ್ ಬ್ಲಾಡರಲ್ಲಿ ಸ್ಟೋನ್ ಇದೆ, ಅಡ್ಮಿಟ್ ಎಮರ್ಜೆನ್ಸಿ ಮಾಡಲೇಬೇಕು ಅಂತ ಅಡ್ಮಿಷನ್ ಎಲ್ಲ ಮಾಡಿಕೊಂಡ್ರು. ನೋಡಿ ನಾನೇ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಾಯಿತು ಅಂದ್ಬಿಟ್ಟು. ನಾನು ಒನ್ ಡೇ ಪೂರ್ತಿ ಅಲ್ಲೇ ಇದ್ದೆ, ನಂಗೆ ನೈಟೆಲ್ಲ ನಿದ್ದೆ ಇಲ್ಲ, ಫುಲ್ಲು ತಲೆನೋವು, ನನಗೂ ಹುಷಾರಿಲ್ಲ, ಒಳ್ಳೆ ಕತೆ ಆಗೋಯ್ತು ನನಗಂತೂ. ಸೊ ಪ್ರೈವೇಟ್ ರೂಮ್ ಬೇರೆ ಸಿಗಲಿಲ್ಲ ನಮಗೆ, ಸೆಮಿ ಪ್ರೈವೇಟಲ್ಲಿ ಅಂದರೆ 2 ಶೇರಿಂಗಲ್ಲಿ ತೊಗೊಂಡ್ವಿ. ಫುಲ್ಲು ಸರ್ಕಸ್ ಮಾಡಿದ್ದೆ ಆಯಿತು ನನಗಂತೂ. ಮೇಲೆ ಹೋಗಿ ಕೆಳಗಡೆ ಬಂದು ಆ ಟೆಸ್ಟು ಈ ಟೆಸ್ಟು, ಇಲ್ಲಿ ಕರ್ಕೊಂಡೋಗಿ ಅಲ್ಲಿ ಕರ್ಕೊಂಡೋಗಿ ಅನ್ನೋದೆಲ್ಲ. ರೂಪೇಶ್ನ ನೋಡೋಕ್ಕಾಗ್ತಿರ್ಲಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು, ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿ ಕೋಪ ಬಂದಿತ್ತು ಮಣಿಪಾಲ್ ಹಾಸ್ಪಿಟಲ್ ಮೇಲೆ, ಡಾಕ್ಟರ್ಸ್ ಮೇಲೆ, ಎಲ್ಲರ ಮೇಲೆ ರೇಗಾಡ್ತಾ ಇದ್ದೆ ಕಾಲ್ ಮಾಡಿ. ಆ್ಯಂಡ್ ಏನಪ್ಪ ಅಂತಂದರೆ ಇನ್ಶೂರೆನ್ಸ್ದು ಒಂದು ತಲೆನೋವಾಗ್ಬಿಡ್ತು. ರೂಪೇಶ್ ಆಫೀಸಿಂದ ಒಂದು ಇನ್ಶೂರೆನ್ಸ್ ಇದೆ, ನಾವು ಪ್ರೈವೇಟಾಗಿ ಸಪ್ರೇಟಾಗಿ ನಾವು ಇನ್ಶೂರೆನ್ಸ್ ಮಾಡಿಸಿದ್ದೀವಿ. ಎರಡೂ ಯೂಸ್ ಇಲ್ದಿದ್ದಂಗಾಯಿತು. ಯಾಕೆ ಏನು ಅಂತ ಕೂಡ ನಾನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಹೆಂಗಿದ್ದೀರಾ ರೂಪೇಶ್, ಹೆಂಗಿದ್ಯಾ ಪೇಷಂಟು? ಹಾಂ ಏನಾಗಿತ್ತು ಹೇಳಿ? ನಿನ್ನೆಯಿಂದ ನೋಡೋಕ್ಕಾಗ್ತಾ ಇರಲಿಲ್ಲ, ಬಟ್ ಈಸ್ ಕರೆಂಟ್ಲಿ ಓಕೆ. ಬಟ್ ಸಾರಿ ತಿರ್ಗಾ ಥರ್ಸ್ಡೇ ಬರೋಕ್ಕೆ ಹೇಳಿದರೆ, ಥರ್ಸ್ಡೇ ಬಂದು ಅಡ್ಮಿಟ್ ಆಗಿ ಫ್ರೈಡೇ ಸರ್ಜರಿ ಇದೆ ರೂಪೇಶ್ದು, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆ ಫ್ರೈಡೇ. ಥರ್ಸ್ಡೇ ಬಂದು ಅಡ್ಮಿಟ್ ಆಗಕ್ಕೆ ಹೇಳಿದ್ದಾರೆ. ಇವಾಗ ಡಿಸ್ಚಾರ್ಜ್ ಹೇಳಿದ್ದಾರೆ, ಡಿಸ್ಚಾರ್ಜ್ ಮಾಡ್ತಾರಂತೆ. ಒಳ್ಳೆ ಸರ್ಕಸ್ಸು, ನನಗೆ ನೈಟ್ ನಿದ್ದೆ ಇಲ್ಲ, ಪಾಪ ರೂಪೇಶು ನಿದ್ದೆ ಮಾಡಿಲ್ಲ, ಫುಲ್ ಡಿಸ್ಟರ್ಬ್ ನಿದ್ದೆ. ಇಲ್ಲಿ ಬೇರೆ ಪ್ರೈವೇಟ್ ರೂಮ್ಸ್ ಅವೈಲಬಲ್ ಇರಲಿಲ್ಲ, ಸೆಮಿ ಪ್ರೈವೇಟ್ ಅಂದರೆ 2 ಮೆಂಬರ್ಸ್ ಶೇರಿಂಗ್, ಅದನ್ನೇ ತೊಗೊಂಡ್ವಿ. ಒಳ್ಳೆ ಸರ್ಕಸ್. ನಿನ್ನೆ ಅಂತೂ ಎಮರ್ಜೆನ್ಸಿಲಿ ಓಡಾಡಿ ನನಗೆ ಫುಲ್ಲು ನೈಟೆಲ್ಲ ಕಾಲು ನಿನ್ನಿಂದಾನೆ. ನಾನು ಇಷ್ಟು ಹತ್ತಿದ್ದೀನಿ ಗೊತ್ತಾ, ಲಿಟ್ರಲಿ ಫುಲ್ಲು ಹತ್ತಿರೋದೇನೆ, ಬೆಳಗ್ಗೆನ ಸಾಯಂಕಾಲದವರೆಗೂ ಹತ್ತಿರೋದೆ. ರೂಪೇಶ್ ಹೊಡಿತಾ ಇದ್ರು ಬಿಕಾಸ್ ಮಣಿಪಾಲಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ನಾರ್ಮಲ್ ಇದೆ ಅಂತ ಕಳಿಸಿದ್ರು. ಇಲ್ಲಿ ನೋಡಿದ್ರೆ ಸ್ಯಾಟರ್ಡೇ ಮಾರ್ನಿಂಗ್, ಫ್ರೈಡೇ ಈವ್ನಿಂಗು ನಾರ್ಮಲ್ ಕರ್ಡ್ ರೈಸೇ ತಿಂದ್ಬಿಟ್ಟು ಪಾಪ ಮಲ್ಕೊಂಡ್ರು. ಬಟ್ ಸ್ಯಾಟರ್ಡೇ ಮಾರ್ನಿಂಗು ನಾರ್ಮಲ್ ಆಗೇ ಇದ್ದರು. ಹೋಗಿ ನಮ್ಮ ಮತ್ತೆ ನಾವು ಆಫೀಸಿಗೆ ಡ್ರಾಪ್ ಮಾಡಿಬಿಟ್ಟು ಬಂದರು. ವೇದಾಂತದ್ದು ಆ್ಯಕ್ಚುಲಿ ಏನಾಯಿತು ಅಂದರೆ, ಲಾಸ್ಟ್ ಸ್ಯಾಟರ್ಡೇನ ನಾವು ಮಣಿಪಾಲ್ ಹಾಸ್ಪಿಟಲ್ಗೆ ಹೋಗಿ ಬಂದ್ವಲ್ಲ, ಅಲ್ಲಿ ನಾರ್ಮಲ್ ಅಂತೆಲ್ಲ ಹೇಳಿ ಕಳಿಸಿದ್ರು. ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನಸ್ಡೇ, ಥರ್ಸ್ಡೇ 4 ಡೇಸು ಏನು ಇಶ್ಯೂ ಇರಲಿಲ್ಲಲ್ವಾ, 4 ಡೇ ಆರಾಮಾಗಿದ್ರು. 5th ಡೇ ಅಂದರೆ ಫ್ರೈಡೇ ಈವ್ನಿಂಗು ಕರ್ಡ್ ರೈಸು ಇದು ತಿಂದ್ಕೊಂಡು ವಡೆ ತಿಂದಿದ್ದ ಅವತ್ತು. ಸಾಯಂಕಾಲ ವಡೆ ತರಿಸಿದ್ದು. ವಡೆ ಇಲ್ಲಿ ಹಾಕ್ತೀನಿ ನೋಡಿ, ನಾವು ಫ್ಯಾಮಿಲಿ ಟೈಮ್ ಅಂತ ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಟೋರೀಸ್ ಹಾಕ್ತಾ ಇರ್ತೀನಿ ನಾನು ಏನೇ ಮಾಡಿದ್ರು. ಸೊ ಇನ್ನೂ ಯಾರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿಲ್ಲ, ಹೋಗಿ ಫಾಲೋ ಮಾಡಿ. ಹಾಗಾಗಿ ಸ್ವಲ್ಪ ಎಷ್ಟು ವಡೆ 2 ತಿಂದ, 2 ವಡೆ ತಿಂದ್ಬಿಟ್ಟು ಮೊಸರನ್ನ ತಿಂದ್ಬಿಟ್ಟು ಮಲ್ಕೊಂಡ್ರು. ನೈಟ್ ಏನೂ ಇಶ್ಯೂ ಇರಲಿಲ್ಲ. ಸ್ಯಾಟರ್ಡೇ ಮಾರ್ನಿಂಗೂ ಎದ್ದಾಗೂ ಏನೂ ಇಶ್ಯೂ ಇರಲಿಲ್ಲ. ನಮ್ಮ ಮತ್ತೆ ಹೋಗಿ ಆಫೀಸ್ಗೆ ಡ್ರಾಪ್ ಮಾಡಿ ಬಂದರು. ವೇದಾಂತನ ಕಾಲೇಜ್ಗೆ, PU ಕಾಲೇಜ್ಗೆ ಅಡ್ಮಿಷನ್ ಮಾಡಬೇಕಾಗಿತ್ತು, ಅಲ್ಲಿ ಕರ್ಕೊಂಡು ಹೋಗಿದ್ರು. ಏನೋ ತುಂಬ ಅನ್ಈಸಿಯಾಗಿದೆ, ವಾಮಿಟ್ ಬರ್ತಾಯಿದೆ ಅಂದ್ಬಿಟ್ಟು ಅಡ್ಮಿಷನ್ ಆನ್ಲೈನಲ್ಲಿ ಪೇಮೆಂಟ್ ಮಾಡಿಬಿಟ್ಟು ಯೂನಿಫಾರ್ಮ್ಗೆಲ್ಲ ಮೆಷರ್ಮೆಂಟ್ ಕೊಡಬೇಕಾಗಿತ್ತು, ಏನೂ ಕೊಟ್ಟಿಲ್ಲ. ವಾಪಸ್ ಕರ್ಕೊಂಡು ಬಂದುಬಿಟ್ರು ಮನೆಗೆ ಬಂದುಬಿಟ್ಟು. 10 ನಿಮಿಷ ಹೆಂಗೆ ಆಡ್ಬಿಟ್ರು ಅಂದರೆ ನನಗೇ ಅಳು ಬರೋ ಥರ ಆಗ್ಬಿಡ್ತು. ಫುಲ್ಲು ಹೊಟ್ಟೆ ನೋವು ಇರೋಕ್ಕಾಗ್ತಾಯಿಲ್ಲ. ವಾಮಿಟ್ ಮಾಡಿದ್ರೆ ಯೆಲ್ಲೋ ಕಲರ್ ಆ್ಯಂಡ್ ಗ್ರೀನ್ ಕಲರಲ್ಲಿ ವಾಮಿಟು ಅಲ್ಲ, ಅದು ಕಫ ಥರ ಬರ್ತಿತ್ತು. ಸರಿ ಆಯಿತು ಅಂತ ಇಮಿಡಿಯೇಟಾಗಿ ಚಿನ್ಮಯ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ. ಯಾಕಂದರೆ ಮಣಿಪಾಲ್ಗೆ ಹೋದರೆ ತುಂಬ ವೆಯ್ಟಿಂಗ್ ಪೀರಿಯಡ್ ವೆಯ್ಟ್ ಮಾಡಬೇಕಾಗತ್ತೆ. ಸರಿ ಇಲ್ಲೇ ಹೋಗೋಣ ಅಂತ ಇಲ್ಲಿ ಬಂದರೆ ಎಮರ್ಜೆನ್ಸಿಯಲ್ಲಿ ನೋಡಿಬಿಟ್ಟು ಹಾರ್ಟ್ ರೇಟ್ ಕಮ್ಮಿ ಆಗ್ತಾಯಿದೆ, ECG ಮಾಡಬೇಕು ಅಂತ ECG ಎಲ್ಲ ಮಾಡಿದ್ರು. ಏನೋ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಎಮರ್ಜೆನ್ಸಿಯಲ್ಲೇ ಮಾಡಿದ್ರು. ಅದಾದಮೇಲೆ ಸ್ಕ್ಯಾನ್ ಮಾಡಬೇಕು ಅಂದರು. ನಾನಿಲ್ಲ, ಈ ಥರ ಲಾಸ್ಟ್ ವೀಕೆ ನಾವು ಮಣಿಪಾಲಲ್ಲಿ ಮಾಡಿದ್ವಿ, ಏನೂ ಇಶ್ಯೂ ಇಲ್ಲ ಅಂತ ಹೇಳಿದ್ರು ಅಂತಂದೆ. ಇಲ್ಲ ನಾವು ಮಾಡಲೇಬೇಕು ಅಂತಂದು ಇಲ್ಲಿ ಮಾಡಿದ್ರು. ಮಾಡಾದಮೇಲೆ ಕನ್ಫರ್ಮ್ ಮಾಡಿದ್ರು ಗ್ಯಾಲ್ ಬ್ಲ್ಯಾಡರಲ್ಲಿ ಸ್ಟೋನ್ ಇದೆ,
ಅದೂ 10.8 mm ಇದೆ. ಅಕ್ಯುರೆಸಿಗೆ ನಾವು ಅಡ್ಮಿಟ್ ಮಾಡಿಕೊಂಡು ಕಂಪ್ಲೀಟ್ MRI ಎಲ್ಲ ಮಾಡಬೇಕು ಅಂತ. ನನಗೆ ಅಪ್ಪ ಲಾಸ್ಟ್ ವೀಕ್ ನೋಡಿದ್ರೆ ಡಾಕ್ಟ್ರ್ ಏನಿಲ್ಲ ಎಲ್ಲ ಆರಾಮ್ ಅಂತ ಹೇಳಿದ್ರು. ಇವಾಗ ನೋಡಿದ್ರೆ ಏನೇನೋ ಮಾಡಬೇಕು ಅಂತವ್ರೆ. ನನಗೆ ತಡೆಯೋಕ್ಕೆ ಆಗ್ತಾಯಿಲ್ಲ. ಆ್ಯಂಡ್ ಈ ಚಿನ್ಮಯ ಹಾಸ್ಪಿಟ್ಲು ಫಸ್ಟ್ ಥರ ಇಲ್ಲ, ಫೆಸಿಲಿಟೀಸ್ ಎಲ್ಲ. ಡಾಕ್ಟರ್ಸ್ ಏನೋ ಚೆನ್ನಾಗಿದ್ದಾರೆ, ಇಲ್ಲಿ ಮ್ಯಾನೇಜ್ಮೆಂಟು ಇಲ್ಲ. ಬಿಲ್ಲಿಂಗಿಗೆ ಹೋದರೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ನನಗಂತೂ ವರಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು ಇಲ್ಲಿ. ಅದಾದಮೇಲೆ ರೂಮ್ಸ್ ಎಲ್ಲ ಅವೈಲಬಲ್ ಇದೆ, ಪ್ರೈಸೂ ಓಕೆ. ಬಟ್ ಆದರೆ ಪ್ರೈವೇಟ್ ರೂಮ್ಸ್ ಅವೈಲಬಲ್ ಇಲ್ಲ, ಸೆಮಿ ಪ್ರೈವೇಟ್ ಅಂತಾರೆ. ಇಲ್ಲಿಗೆ ಬಂದರೆ ಸರಿ ಸೆಮಿ ಪ್ರೈವೇಟೇ ಕೊಡಿ ಅಂದ್ಬಿಟ್ಟು ಬಂದು ಅಡ್ಮಿಟ್ ಮಾಡ್ಕೊಂಡ್ವಿ. ಮೆಡಿಕೇಷನ್ ನಾವು ಅಡ್ಮಿಟ್ ಮಾಡಿದ್ದು 1:30ಗೇನೋ, ಈವ್ನಿಂಗ್ 6 o'clockವರೆಗೂ ಮೆಡಿಸಿನ್ ಕೊಟ್ಟಿಲ್ಲ. 6 o'clock ಬಂದುಬಿಟ್ಟು ಸ್ಕ್ಯಾನ್ ಮಾಡಬೇಕು, ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದವರು 8 o'clock ತನಕ ಕರ್ಕೊಂಡು ಹೋಗಿಲ್ಲ. ಮಾರ್ನಿಂಗಿಂದ ಪಾಪ ರೂಪೇಶ್ ಏನೂ ತಿಂದಿಲ್ಲ, ಗಂಟ್ಲು ಡ್ರೈ ಆಗ್ತಾಯಿದೆ ಅಂತ ಹೇಳ್ತಾಯಿದ್ರು. ಅಲ್ಲಿ ಸಿಸ್ಟರ್ ನೋಡಿದ್ರೆ ಸ್ಕ್ಯಾನ್ ಮಾಡಬೇಕು, ಏನೂ ತಿನ್ನಂಗಿಲ್ಲ ಅಂತ. ಅಟ್ಲೀಸ್ಟ್ ಜಲ್ದಿ ಕರ್ಕೊಂಡು ಹೋಗ್ಬೇಕಲ್ವ ಸ್ಕ್ಯಾನಿಂಗಿಗೆಲ್ಲ, ಕರ್ಕೊಂಡು ಹೋಗಿಲ್ಲ. ಇವ್ರಿಗೇನಂದರೆ ಇವಾಗ ಅಡ್ಮಿಟ್ ಆಗಿದ್ದೀವಲ್ಲ, ದಬ್ಬೇಕು ನೆಕ್ಸ್ಟ್ ಡೇ. ಆಮೇಲೆ ಸ್ಕ್ಯಾನಿಂಗ್ ರಿಪೋರ್ಟ್ಸು ಅಷ್ಟೇ ಇಮಿಡಿಯೇಟಾಗಿ ಕೊಡೋಲ್ಲ. 2 to 3 ಅವರ್ಸಲ್ಲಿ ಬೇರೆ ಹಾಸ್ಪಿಟಲ್ಸಲ್ಲಿ ಇಮಿಡಿಯೇಟಾಗಿ 2 to 3 ಅವರ್ಸಲ್ಲಿ ಬಂದುಬಿಡುತ್ತೆ. ಇಲ್ಲಿ 24 hours ವೆಯ್ಟ್ ಮಾಡಬೇಕಂತೆ. ಅದಕ್ಕೆ ಡಾಕ್ಟರ್ ಒಪಿನಿಯನ್ ತೊಗೊಂಡ್ವಿ ಏನು ಎತ್ತ ಅಂತ. ಅವರಂದ್ರು ಇಲ್ಲ ಸರ್ಜರಿ ಮಾಡಲೇಬೇಕು, ಯಾಕಂದರೆ ಅಷ್ಟೊಂದು ಸೈಜ್ ದಪ್ಪ ಇದೆ ಅಂತ. ಸದ್ಯಕ್ಕೆ ಡಿಸ್ಚಾರ್ಜ್ ಆಗಿ ನೆಕ್ಸ್ಟ್ ಥರ್ಸ್ಡೇ ಬಂದು ತಿರ್ಗಿ ಅಡ್ಮಿಟ್ ಆಗೋದ ಅಥವಾ ಬೇರೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದ ಏನು ನೋಡೋಣ ಅಂತ ಇದ್ದೀವಿ. ಅದಕ್ಕೇ ಇವಾಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲೂ ಯಾರೂ ಇಲ್ಲ ಮನೆಯಲ್ಲಿ, ಎಲ್ಲ ಊರಿಗೆ ಹೋಗಿದ್ದಾರೆ. 15 ವರ್ಷ ಆದಮೇಲೆ ನಮ್ಮ ಅತ್ತೆಯವರು ಅಂದರೆ ನಮ್ಮ ಚಿಕ್ಕಮ್ಮವ್ರ ಊರಲ್ಲಿ 15 ವರ್ಷ ಆದಮೇಲೆ ಚಿಕ್ಕಮ್ಮವ್ರ ಊರಲ್ಲಿ ಜಾತ್ರೆ ನಡೀತಾ ಇದೆ. ಹಾಗಾಗಿ ಯಾರನ್ನೂ ಕರೆಯೋಕ್ಕೂ ನನಗೆ ಇಷ್ಟ ಇಲ್ಲ. ಪಾಪ ಅವ್ರ ಇದರಲ್ಲಿ ಬ್ಯುಸಿ ಇರ್ತಾರೆ, ಆ್ಯಂಡ್ ನಾನು ಒಬ್ಬಳೇ ಇಲ್ಲಿ ಮ್ಯಾನೇಜ್ ಮಾಡೋಕ್ಕೂ ಕಷ್ಟ ಆಗ್ತಾಯಿದೆ. ಹಾಗಾಗಿ ಸರಿ ಓಕೆ ಥರ್ಸ್ಡೇ ಬರೋಣ ಅಂತ ಡಿಸೈಡ್ ಆಗಿ ಇವಾಗ ಡಿಸ್ಚಾರ್ಜ್ ಕೇಳಿದ್ವಿ, ಕೊಟ್ಟಿದ್ದಾರೆ. ಡಿಸ್ಚಾರ್ಜ್ ಎಷ್ಟೊತ್ತಿಗೆ ಡಾಕ್ಟರ್ ಬಂದು ಹೋಗಿದ್ದು 9 o'clock. 9 o'clock ಬರ್ದಿರೋದು. ಇವಾಗ ಎಷ್ಟು ಟೈಮು 12 o'clock ಆಗಿದೆ, ಇನ್ನೂ ಡಿಸ್ಚಾರ್ಜ್ ಮಾಡಿಲ್ಲ. ಏನೋ ನನಗಂತೂ ನಂಗೆ ಮತ್ತೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಇಲ್ಲ. ಬಟ್ ಚೆನ್ನಾಗಿ ಡಾಕ್ಟರ್ಸ್ ನೋಡ್ತಾರೆ ಅಂದರೆ ಬರಲೇಬೇಕಾಗುತ್ತೆ. ಏನು ಮಾಡೋದು ಗೊತ್ತಿಲ್ಲ, ನೋಡೋಣ. ರೂಪೇಶ್ ಅವ್ರು ಏನು ಡಿಸೈಡ್ ಮಾಡ್ತಾರೆ, ಏನು ಮಾಡ್ತೀವಿ. ಆ್ಯಂಡ್ ಇನ್ಶೂರೆನ್ಸ್ದು ಅವ್ರ ಆಫೀಸ್ಗಳಲ್ಲಿ ಕೊಟ್ಟಿರೋದು ಇನ್ಶೂರೆನ್ಸ್ ಕಡೆಯಿಂದ ಈ ಹಾಸ್ಪಿಟಲ್ ಟೈಅಪ್ ಆಗಿಲ್ಲ. ಅವರಂದ್ರು ಇಲ್ಲ ಟೈಅಪ್ ಆಗಿಲ್ಲ, ನೀವು ಫುಲ್ ಪೇಮೆಂಟ್ ಮಾಡಿಬಿಟ್ಟು ಅಡ್ಮಿಷನ್ ಮಾಡಬೇಕು ಅಂತ. ಸರಿ ಓಕೆ, ನಮ್ಮ ಹತ್ರ ಇತ್ತು ಪೇ ಮಾಡಿದ್ವಿ. ಪಾಪ ಇಲ್ದಿರೋರು ಏನು ಮಾಡಬೇಕು, ತುಂಬ ಕಷ್ಟ. ಇನ್ಶೂರೆನ್ಸ್ ಎಲ್ಲ ಫಸ್ಟೇ ನೋಡಿಟ್ಕೊಳ್ಳಿ. ಅದು ಬಿಟ್ಟು ನಾವು ಪ್ರೈವೇಟಾಗಿ ಸಪ್ರೇಟಾಗಿ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸಲ್ಲಿ ತೊಗೊಂಡಿದ್ದೀವಿ 25 lakhs ಆಗುವಷ್ಟು. ಅದರಲ್ಲಿ ಏನು ಡಿಸಡ್ವಾಂಟೇಜ್ ಅಂದರೆ ನಮಗೆ ಗೊತ್ತೇ ಇಲ್ಲ. ಅಂದರೆ ರೂಪೇಶು ನನಗೆ ಇದು 3 ಜನಕ್ಕೂ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ 25 lakhs ತೊಗೊಂಡಿದ್ದೀವಿ. ಅಲ್ಲಿ ನಾನು ಫುಲ್ ಧೈರ್ಯದ ಮೇಲೆ ಅವ್ರ ಆಫೀಸ್ದಿದೆ, ಅಕಸ್ಮಾತ್ ಆಗಿಲ್ಲ ಅಂದರೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಇದೆಲ್ಲ ಅದಲ್ಲ ಆಗುತ್ತೆ ಬಿಡು ಅಂತ ಅಂದ್ಕೊಂಡು ಫುಲ್ ಧೈರ್ಯವಾಗಿದ್ದೆ. ಅಲ್ಲಿ ನೋಡಿದ್ರೆ ಅವರು ಅಬ್ಡಾಮಿನಲ್ದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಇಲ್ಲ ಅಂತ ಅಂದ್ಬಿಡಲ್ಲ. ನನಗೆ ಸಿಕ್ಕಾಪಟ್ಟೆ ಶಾಕು. ನಮಗೆ ಏಜೆಂಟ್ಸ್ ಇರ್ತಾರಲ್ಲ ಈ ಹೆಲ್ತ್ ಇನ್ಶೂರೆನ್ಸ್ ಕೊಡೋರು, ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು, ಅಬ್ಡಾಮಿನಲ್ ಇನ್ಕ್ಲೂಡ್ ಇರುತ್ತೆ, ಇದು ಇನ್ಕ್ಲೂಡ್ ಇರಲ್ಲ ಅಂತ ಎಲ್ಲ. 25 lakhs ಇರುತ್ತೆ, ಎಲ್ಲ ಕವರ್ ಆಗುತ್ತೆ, ಫುಲ್ ಕವರ್ ಅಂತ ಹೇಳಿ ನಮಗೆ ಕೊಟ್ಟರು. ನೋಡಿದ್ರೆ ಇಲ್ಲಿ ಬೇರೆ ಅದು ಕವರ್ ಆಗಲ್ಲ ಅಂದರು. ಸರಿ ಓಕೆ, ಹೆಂಗಿದ್ರು ನನ್ನ ಹತ್ರ ಇತ್ತು, ಸರಿ ಓಕೆ ಆಯಿತು ಅಂತ ಅಡ್ಮಿಷನ್ ಮಾಡಿಸ್ದೆ. 20,000 ಪ್ರೈವೇಟ್ಗಾದರೆ 20,000 ಅಡ್ಮಿಷನ್ ಫೀಸ್ ಪೇ ಮಾಡಿಬಿಟ್ಟು ಅಡ್ಮಿಷನ್ ಮಾಡ್ಕೋಬೇಕು. ಅದಕ್ಕೆ ಮುಂಚೆ ಟೆಸ್ಟ್ಗಳ್ದು ಅದೆಲ್ಲ ಒಂದು 6,000 to 7,000 ಎಮರ್ಜೆನ್ಸಿಯಲ್ಲಿರೋವಾಗ ಮೆಡಿಸಿನ್ಸ್ದು ಎಲ್ಲ. ಅಲ್ಲಿಂದ ಬಂದಮೇಲೆ ಅಡ್ಮಿಷನ್ ಮಾಡಿ ಬಂದಮೇಲೆ ಇನ್ನೂ ಏನೇನೋ ಟೆಸ್ಟ್ಗಳೆಲ್ಲ ಮಾಡಿದ್ದಾರೆ. ಇವಾಗ ನೋಡಬೇಕು ಎಷ್ಟು ಕೊಡ್ತಾರೆ ಡಿಸ್ಚಾರ್ಜ್ ಸಮ್ಮರಿಯಲ್ಲಿ ಬಿಲ್ ಅಂತ. ನಮ್ಮ ಪಕ್ಕದಲ್ಲೇ ಇದ್ದಾರೆ, ಅವ್ರಿಗೂ ಸೇಮ್ ಇಶ್ಯೂ. ಬಟ್ ಅವ್ರಿಗೆ ಕಿಡ್ನಿಯಲ್ಲಿ 2 stone ಇರೋದಂತೆ. ಅವರು ಪಾಪ 3 days ಇಲ್ಲೇ ಇದ್ದಾರೆ. ಆಲ್ರೆಡಿ ಅವ್ರಿಗೆ 30+ ಬಿಲ್ ಆಗಿದೆಯಂತೆ. ಗೊತ್ತಿಲ್ಲ, ಕಷ್ಟನಪ್ಪ ಈ ಹಾಸ್ಪಿಟಲಿಂದ ತಿರ್ಗೋದು. ದೇವರು ಒಂದು ಆರೋಗ್ಯವನ್ನು ಕೊಡಬೇಕು. ಆದರೆ ರೂಪೇಶ್ಗೆ ಯಾಕೆ ಸ್ಟೋನ್ ಬಂತು ಅಂದರೆ ನನಗೆ ಇನ್ನೂ ಅರ್ಥ ಆಗ್ತಾಯಿಲ್ಲ. ಅವ್ರು ಚೆನ್ನಾಗಿ ವಾಟರ್ ಕುಡಿತಾರೆ. ಎಷ್ಟು 5 liters ಕುಡಿತಾರಮ್ಮ, 5 to 6 liters ಅವ್ರು ಕುಡಿತಾರೆ. ಬಟ್ ಆದರೆ ನಾನೇ ನೀರು ಕುಡಿಯೋಲ್ಲ. ಇನ್ಮೇಲೆ ನೀರು ಕುಡಿಬೇಕು ಅಂತ ನನಗೂ ಗೊತ್ತಾಯಿತು. ಯಾಕೆ ಹಿಂಗೆ ಆಯಿತು ಅಂತ ನನಗೆ ಗೊತ್ತಿಲ್ಲ. ಯೂಶ್ವಲಿ ಬಾಯ್ಸ್ಗೆ ಈ ಥರ ಆಗುತ್ತಂತೆ, ಯಾಕೆ ಅಂತ. ಸರಿ ಓಕೆ, ಡಿಸ್ಚಾರ್ಜ್ ಸಮ್ಮರಿ ಬಂದಮೇಲೆ ಮನೆಗೆ ಹೋಗೋಣ. ನನಗಂತೂ ನೈಟೆಲ್ಲ ನಿದ್ದೆನೇ ಇಲ್ಲ, ಅವ್ರಿಗೂ ನಿದ್ದೆ ಇಲ್ಲ. ಮನೆಗೆ ಹೋಗ್ಬಿಟ್ಟು ಬಿಸಿ ಸ್ನಾನ ಮಾಡಿ ಮಲ್ಕೊಂಬಿಡೋಣ ಅನಿಸ್ಬಿಟ್ಟೈತೆ.
ಇನ್ನು ಡಿಸ್ಚಾರ್ಜ್ ಆಗಿ ಮನೆಗೆ ಬರೋ ಅಷ್ಟರಲ್ಲಿ 6 o'clock ಆಗಿಬಿಟ್ಟಿತ್ತು. ಬಂದು ಬಿಸಿ ಇಬ್ಬರು ಸ್ನಾನ ಮಾಡ್ಕೊಂಡ್ವಿ. ನಾನು ಮಲ್ಕೊಳ್ಳೋಣ ಅಂತ ಹೋದರೆ ರೂಪೇಶ್ ಇಲ್ಲ ಊರಿಗೆ ಹೋಗೋಣ ನಡಿ ನನಗೆ ಮನಸ್ಸಿಲ್ಲ ಅಂತ. ನಾನು ಬೇಡ, ಡ್ರಿಪ್ಸ್ ಎಲ್ಲ ಹಾಕಿಸಿದರೆ ನಿಂಗೆ ಡ್ರೈವ್ ಮಾಡೋಕ್ಕಾಗಲ್ಲ ಬೇಡ ಅಂತಂದರು. ಇಲ್ಲ ನೀನು ಬಂದಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂತ ಹಠ ಹಿಡಿದ್ರು. ನಮ್ಮ ಅತ್ತೆನೂ ಸರಿ ಆಯಿತು ಹೋಗ್ರಿ ಇನ್ನೇನು ಮಾಡೋದು, ನಾನು ನಾಳೆ ಬರ್ತೀನಿ ಅಂತಂದರು. ಯದುವೀರೆಲ್ಲ ಸ್ಯಾಟರ್ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗೇ ಹೋಗ್ಬಿಟ್ಟಿದ್ರು. ನಾವು ಅದೇ ಅಡ್ಮಿಷನ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಎಲ್ಲ ಪ್ಯಾಕ್ ಮಾಡಿಟ್ಟಿದ್ವಿ. ಅಷ್ಟೊತ್ತಲ್ಲಿ ಇಷ್ಟೊತ್ತಾಯಿತು. ಅದಾದಮೇಲೆ ಸಂಡೇ ಈವ್ನಿಂಗ್ ಡಿಸ್ಚಾರ್ಜ್ ಎಲ್ಲ ಆದಮೇಲೆ ತಿರ್ಗಾ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಸ್ಟಾರ್ಟ್ ಆದ್ವಿ. ನಿಧಾನಕ್ಕೆ ಹೋದ್ವಿ. ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ಇನ್ನು ರಾಜನ್ ಕುಂಟೆ ಹತ್ರ ಸ್ಟಾಪ್ ಮಾಡಿ ಅವರೇ ಟ್ಯಾಬ್ಲೆಟ್ ಎಲ್ಲ ಹಾಕ್ಕೋಬೇಕಿತ್ತು. ಹಾಗಾಗಿ ಊಟ ಮಾಡ್ಕೊಂಬಿಡೋಣ ಅಂತ ಅವರು ರವೆ ಇಡ್ಲಿ ತೊಗೊಂಡ್ರು. ಸೊ ನಾನು ಮಶ್ರೂಮ್ ಪಲಾವ್ ತೊಗೊಂಡೆ. ಈಗ ಊಟ ಮಾಡ್ಕೊಂಡು ಹೊರಡದೆ. ಸೊ ಡಾಕ್ಟರ್ ಹೇಳಿದರೆ ಫುಲ್ಲು ಸ್ಪೈಸಸ್ ಫುಡ್ಡು, ಮಸಾಲೆ ಫುಡ್ಡು, ಆಯಿಲ್ ಫ್ರೈಡು ಇದೆಲ್ಲ ಸ್ಟಾಪ್ ಮಾಡಿ ಸರ್ಜರಿ ಮಾಡೋವರೆಗೂ, ಯಾಕಂದರೆ ಅದು ತಿರ್ಗಾ ಇನ್ಫೆಕ್ಷನ್ ಆಗಿಬಿಡತ್ತೆ ಅಂತ ಹೇಳಿದರು. ಹಾಗಾಗಿ ಅವ್ರು 3 ಡೇಸಿಂದ ಬರೀ ರಸಮ್ ರೈಸು, ಇಡ್ಲಿ ಈ ಥರದಲ್ಲೇ ಲೈಟ್ ಫುಡ್ಡಲ್ಲೇ ಇದ್ದಾರೆ. ಸೊ ನಾನು ಹಾಸ್ಪಿಟ್ಲಲ್ಲಿ ಸಪ್ಪೆ ತಿಂದು ಬೇಜಾರಾಗ್ಬಿಟ್ಟಿತ್ತು. ಹಾಗಾಗಿ ಪಲಾವ್ನ ತಿನ್ಕೊಳ್ತಾ ಇದ್ದೀನಿ. ಇವಾಗ ತಿರ್ಗಾ ಟ್ಯಾಬ್ಲೆಟ್ ಹಾಕ್ಕೊಂಡು ದೊಡ್ಡಬಳ್ಳಾಪುರದ ಕಡೆ ತಿರ್ಗಾ ಜರ್ನಿ ಶುರುವಾಯಿತು. ಡಿ ಕ್ರಾಸ್ ಆದಮೇಲೆ ಊರಿಗೆ ಹೋಗ್ತಾ ಹತ್ರ ಊಟ ಎಲ್ಲ ಮುಗೀತು ಫ್ರೆಂಡ್ಸ್. ಇವಾಗ ಮಮ್ಮಿ ಮನೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ಊರಿಗೆ ಹೋಗೋಣ. ನನಗೆ ಯಾಕೋ ಸಿಕ್ಕಾಪಟ್ಟೆ ಟಯರ್ಡ್ ಅನಿಸ್ತಾ ಇದೆ, ನಿದ್ದೆ ಎಳಿತಾ ಇದೆ. ಬಟ್ ನಿದ್ದೆ ಮಾಡಿಬಿಟ್ರೆ ಪೇಷಂಟ್ ಪಕ್ಕದಲ್ಲಿ ನಿದ್ದೆ ಮಾಡಿಬಿಡ್ತಾರೆ ಅಂತ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ 2 ನ್ಯಾಪ್ ಆಗೋಗೋದು ನಂದು. ಬನ್ನಿ ಹೋಗೋಣ. ಅದಾದಮೇಲೆ ಸಿಗ್ತೀನಿ. ನಂಗೆ ಗೊತ್ತಿಲ್ಲ, ಇದಕ್ಕೆ ಇಂಟ್ರಡಕ್ಷನ್ ಕೊಟ್ಟಿಲ್ಲ, ಇದೇನು ವ್ಲಾಗ್ ಆಗಿರುತ್ತೆ ಅಂತಲೂ ನನಗೆ ಗೊತ್ತಿರಲ್ಲ. ಬಟ್ ಕ್ಲಿಪ್ಪಿಂಗ್ಸ್ ಮಾತ್ರ ತಗೊಂತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಪೇಷಂಟ್ ಇಲ್ಲಿದ್ದಾರೆ ನೋಡಿ. ಬ್ಲೆಸ್ ಮಾಡಿ ಎಲ್ಲರೂ, ರೂಪೇಶ್ ಬೇಗ ಹುಷಾರಾಗ್ಲಿ ಅಂತ. ಆಮೇಲೆ ಇನ್ನೂ ಒಂದು ಏನು ಅಪ್ಡೇಟ್ ಅಂತ ಅಂದರೆ, ನಾವಿನ್ನೂ ಚಿನ್ಮಯ ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ. ಸೊ ಚೇಂಜ್ ನನಗಿಷ್ಟ ಆಗಿಲ್ಲ. ಸರ್ವಿಸ್ ನಿಜವಾಗ್ಲೂ ಇಷ್ಟ ಆಗಿಲ್ಲ ಫ್ರೆಂಡ್ಸ್. ಮಾರ್ನಿಂಗ್ 9 o'clock ಡಿಸ್ಚಾರ್ಜ್ ಅಂತ ಬರ್ದಿರೋರು ನಮಗೆ ಡಿಸ್ಚಾರ್ಜ್ ಮಾಡಿದ್ದೆ 5 o'clock. ಒಬ್ಬರು ರೆಸ್ಪಾನ್ಸಿಬಲ್ ತಗೊಳಕ್ಕೆ ಅಲ್ಲಿ ರೆಡಿ ಇಲ್ಲ. ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಹೇಳಿ ಅಂತಾರೆ, ಇವ್ರಿಗೆ ಹೇಳಿ ಅಂತಾರೆ. ಇದೇ ಆಗೋಯ್ತು. ತುಂಬ ವರಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಚಿನ್ಮಯ ಹಾಸ್ಪಿಟ್ಲಲ್ಲಿ ಆಗಿದ್ದು. ಅಷ್ಟೇ. ಇವಾಗ ಹೋಗ್ತಾ ಇದ್ದೀವಿ. ಅದಾದಮೇಲೆ ಸಿಗ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಫೈನಲಿ ದೊಡ್ಡಬಳ್ಳಾಪುರ ಡಿ ಕ್ರಾಸ್ಗೆ ರೀಚ್ ಆದ್ವಿ. ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ನಮ್ಮ ಮಮ್ಮಿ ಅವ್ರ ಊರಲ್ಲೂ ಕೂಡ ಇವತ್ತೇ ಜಾತ್ರೆ, ಮುತ್ಯಾಲಮ್ಮ ಜಾತ್ರೆ. ಈ ವರ್ಷ ನಾವು ಮಾಡ್ತಾ ಇಲ್ಲ, ಅಂದರೆ ಇವತ್ತೇ ಮಾಡ್ತಾ ಇಲ್ಲ. ಸೊ ಊರಲ್ಲಿ ಹೋಗಿ ಆ ಜಾತ್ರೆ ಮುಗಿಸ್ಕೊಂಡು ಬಂದಮೇಲೆ ಸಪ್ರೇಟಾಗಿ ನಾವು ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಮಾಡೋಣ ಅಂತ. ಯಾಕಂದರೆ ಇದು ಪ್ರತಿ ವರ್ಷ ಮಾಡ್ತಾರೆ. ಅಲ್ಲಿ 15 ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡ್ತಿರೋದ್ರಿಂದ ಅಲ್ಲೇ ಎಲ್ಲರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಮನೆಗೆ ಹೋಗಿದ ತಕ್ಷಣ ನಮ್ಮ ಲಿಯೋಮ ಅಂತೂ ಒಂದು ಅರ್ಧ ಗಂಟೆ ನಮ್ಮಿಬ್ಬರನ್ನ ಬಿಡೋದಿಲ್ಲ. ಸಾರಿ, ಮುದ್ದಾಡ್ತಾನೆ ಇದ್ದ. ನಾವು ಎಷ್ಟೊಂದು ಜನ ಕೇಳಿದ್ರಿ ಲಿಯೋ ಎಲ್ಲಿ ಅಂತ. ಲಿಯೋನ ನಮ್ಮ ಮಮ್ಮಿ ಮನೇಲೇ ಬಿಟ್ಟಿದ್ದೀನಿ. ಯಾಕಂದರೆ ನಾವು ಮನೇಲಿ ಯಾರೂ ಇರೋದಿಲ್ಲ. ಅವ್ನು ಒಂಟಿಯಾಗಿ ಬಿಡ್ಸೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಅತ್ತೆಗಿನ್ನು ಸ್ವಲ್ಪ ತಿಂಗಳಲ್ಲೇ ರಿಟೈರ್ ಆಗುತ್ತೆ. ಇನ್ನೊಂದು 4 months ಡಿಸೆಂಬರಲ್ಲಿ ರಿಟೈರ್ ಆಗುತ್ತೆ. ಅದಾದಮೇಲೆ ನಮ್ಮ ಅತ್ತೆ ಮನೇಲೇ ಇರ್ತಾರಲ್ಲ, ಆವಾಗ ಕರ್ಕೊಂಬರ್ತೀವಿ. ಸೊ ಅಲ್ಲಿವರೆಗೂ ಅವನು ಅಲ್ಲೇ ಇರ್ತಾನೆ. ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ. ಸೊ ಅದೇ ಹೇಳೋದು, ಪೆಟ್ಸ್ಗೆ ಇರೋವಂಥ ನಿಯತ್ತು ಅವರು ಲೈಫಲ್ಲಿ ಮರೆಯಲ್ಲ. ನಾವು 1 time ಅದಕ್ಕೆ ತುತ್ತಾಕಿ ಪ್ರೀತಿ ಕೊಟ್ಬಿಟ್ರೆ ನಾವು ಸಾಯೋವರೆಗೂ ಮರೆಯೋದಿಲ್ಲ ನೋಡಿ ಅವರು. ಆ್ಯಂಡ್ ಯದುವೀರ್ ನೋಡಿ ನಮ್ಮ ಮಮ್ಮಿ ಜೊತೆ ಜಾತ್ರೆ ಅಲ್ಲಿ ದೇವಸ್ಥಾನದ ಹತ್ರ ಬಂದ. ಬೆಳಗ್ಗೆ ಬಂದವನು ನೋಡಿ, ನಿನ್ನೆ ಬೆಳಗ್ಗೆ ಬಂದಿರೋನು ಇಲ್ಲೇ ಇದ್ದಾನೆ. ಬಾರೋ ಅಂದರೆ ನಮ್ಮ ಹತ್ರನೇ ಬರ್ತಾಯಿಲ್ಲ. ಎಲ್ಲಿ ನಾವು ಕರ್ಕೊಂಡು ಹೋಗ್ಬಿಡ್ತೀವಿ ಇನ್ನು ನಮ್ಮ ಮನೆಗೆ HLಗೆ ಅಂದ್ಬಿಟ್ಟು. ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ. ಈ ವ್ಲಾಗ್ನ ಇವತ್ತು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗು ನಾವು ಊರಲ್ಲಿ ಜಾತ್ರೆ ವ್ಲಾಗ್ ಆಗಿರುತ್ತೆ. ವೆಯ್ಟ್ ಮಾಡ್ತಾಯಿರಿ, ಓಕೆನಾ? ಅವ್ನು ಮಾತಾಡ್ಸಲ್ಲ ಅಂತ ಬಿಡು. ಈಗ ಅವಳಿಕ್ಕೆ ಬೋಳಿಕ್ಕೆ ಕಾಂತಿನ ಮಿನ್ನ ಡಾಮ್ ಡೋಮ್ ಕೊಯ್ ಕೊಯ್ ಕೊಟ. ನೀನು ಮಾಡು, ನೀನು ಹಿಂಗನ್ನು. ಹಾಂ ಹಾಂ
1 2 3 ಹೇಳ್ತಾನೆ ಇವನು. ಅಪ್ಪ ನೀನು ಯಾರ ಮಕ್ಕಳು ಕೊಡ್ತು. ವೆರಿ ವೆರಿ ಗುಡ್. ಅಯ್ಯಪ್ಪ